ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ಭುಗಿಲೆದ್ದ ಕಸ ವಿಲೇವಾರಿ ಸಮಸ್ಯೆ. ದುರ್ವಾಸನೆಯಿಂದ ಬೇಸತ್ತ ಜನರು ರಸ್ತೆಗಿಳಿದು ಆಕ್ರೋಶ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಹಿತ್ತಲಹಳ್ಳಿ ಗೇಟ್ ಬಳಿ ಇರುವ ಕಸ ವಿಲೇವಾರಿ ಘಟಕದ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ಭುಗಿಲೆದ್ದಿದೆ. ಕಸ ವಿಲೇವಾರಿ ಘಟಕದಿಂದ ಹೊರಬರ್ತಾ ಇರುವ ದುರ್ವಾಸನೆ ಹಾಗೂ ದಟ್ಟ ಹೊಗೆಯಿಂದ ಜನ ಜೀವನ ಹದಗೆಟ್ಟಿದ್ದು, ಇಂದು ಸ್ಥಳೀಯರು ರಸ್ತೆಗಿಳಿದು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಶಿಡ್ಲಘಟ್ಟ ನಗರದ ಕಸವನ್ನ ಹಿತ್ತಲಹಳ್ಳಿ ಗೇಟ್ ಬಳಿಯ ಘಟಕದಲ್ಲಿ ಡಂಪ್ ಮಾಡಲಾಗ್ತಾ ಇದ್ದು, ಇದರಿಂದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ದುರ್ವಾಸನೆ ಬರ್ತಾ ಇದೆ. ಅಲ್ಲದೆ ಕಸಕ್ಕೆ ಹಾಕ್ತಾ ಇರುವ ಬೆಂಕಿಯಿಂದ ರೇಷ್ಮೆ ಬೆಳೆ ಬೆಳೆದು ಜೀವನ ಸಾಗಿಸ್ತಾ ಇದ್ದ ರೈತರು ಈಗ ಹೊಗೆಯಿಂದ ಬೆಳೆ ಹಾನಿಯಾಗ್ತಾ ಇದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ವಿಷಕಾರಿ ಹೊಗೆಯಿಂದ ಸುತ್ತಮುತ್ತಲ ನಿವಾಸಿಗಳಲ್ಲಿ ಉಸಿರಾಟದ ಸಮಸ್ಯೆಗಳು ಹೆಚ್ಚುತ್ತಿವೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈಗ ಹಾಕೋದ್ರನ್ನ ಅಲ್ಲಿ ಹಾಕ್ತೇವೆ, ನೀರು ಸ್ವಲ್ಪ ಇರ್ರಿ, ಆಮೇಲೆ ಇಲ್ಲಿಂದ ಆಚೆ ಹಸಿ ಕಸನ ಪೇಪರ್ನ ಡೈಫರ್ಕೇಟ್ ಮಾಡ್ತೀರಿ ಅಂತ ಹೇಳ್ತೀರಿ. ಇಲ್ಲಿ ನೀವು ತಂದರೆ ಡೈಫರ್ಕೇಟ್ ಮಾಡೋವಾಗ ಆ ಪೇಪರ್ ಎಲ್ಲ ಬರ್ನ್ ಆಗ್ತದೆ, ಬೆಂಕಿ ಅಂಟ್ಕೊಳ್ತದೆ. ಹೇಳಿ 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 ಇದು ಮೆಷಿನ್ ಇರುತ್ತೆ, ಎಲ್ಲ ಪ್ಯಾಕ್ ಮಾಡಿ ಆವಾಗ ಅದನ್ನ ಡಿಸ್ಪೋಸ್ ಮಾಡ್ಬಿಡ್ತೀವಿ. ಏನೋ ಪ್ಲಾಸ್ಟಿಕ್ ಎಲ್ಲ ಹೇಳ್ತಾರೆ, ಒಂದು ವೇಳೆ ಅದೇನಾಗ್ತಾರೆ ಮತ್ತೆ ತೊಂದರೆ ಆದ್ರೆ ಅಲ್ಲಲ್ಲ ಈ ಕೆಲಸನ ನೀವು ಅಲ್ಲಿಗೆ ಮಿಷಿನರಿ ಶೆಡ್ ಒಳಗಡೆ ಆಗುತ್ತೆ, ಹೊರಗಡೆನೆ ಬರಲ್ವಲ್ಲ. ನೋಡಿ ಮೇಡಮ್, ಮೇಡಮ್ ಇಲ್ಲಿ ನೋಡಿ ಮೇಡಮ್, ಮೇಡಮ್ ಇಲ್ಲಿ ನೋಡಿ ಮೇಡಮ್, 3 ಡೇಸ್ ನೋಡಿ ಮೇಡಮ್. ಇನ್ನು ಕಳೆದ 10 ವರ್ಷಗಳಿಂದ ಈ ಸಮಸ್ಯೆ ಕುರಿತು ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಕೋಪಗೊಂಡ ಗ್ರಾಮಸ್ಥರು ರಸ್ತೆಗಿಳಿದು ಪ್ರತಿಭಟನೆಯನ್ನ ನಡೆಸಿದ್ರು. ಅಲ್ಲದೆ ರಸ್ತೆಯಲ್ಲೇ ಕಸ ವಿಲೇವಾರಿ ವಾಹನಗಳನ್ನ ತಡೆದು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಕಸಕ್ಕೆ ಹಾಕ್ತಾ ಇರುವ ಬೆಂಕಿಯಿಂದ ದಟ್ಟ ಹೊಗೆ ತುಂಬಿಕೊಳ್ಳುತ್ತೆ. ಅಲ್ಲದೆ ನಾಯಿಗಳ ಸಂಖ್ಯೆ ಹೆಚ್ಚಾಗಿದ್ದು ಹಲವರು ರಸ್ತೆಯಲ್ಲಿ ಸಂಚರಿಸುವಾಗ ವಾಹನ ಸವಾರರು ಬಿದ್ದು ಗಾಯಗೊಂಡಿದ್ದಾರೆ ಎಂದು ತಿಳಿಸಿದ್ರು. ಇದುವರೆಗೂ ತಾವು ಈಗ ಹೊಸದಾಗಿ ಬಂದಿರಷ್ಟೇ, ಇದು ನಾವು ಒಂದು 10 ವರ್ಷ ನಿರಂತರವಾಗಿ ನೋಡ್ತಾ ಇದ್ವಿ, ಮೇಡಮ್ ಈಗ ನೆನ್ನೆ ವಿಡಿಯೋಸ್ ನೋಡಿಸ್ತೇನೆ, ಎಷ್ಟು ಭಯಾನಕ ಬೆಂಕಿ ಅಂತಂದ್ರೆ ರೋಡ್ಗಳಲ್ಲಿ ಯಾರು ಗಾಡಿ ಪಾಸ್ ಆಗ್ತಾ ಇಲ್ಲ, ಆ ಹೊಗೆಯಲ್ಲಿ ಒಳಗಡೆ ಹೋಗ್ತಾ ಇದ್ರು ಮೇಡಮ್. ನೆನ್ನೆ ಮನೆ ಕೆಲಸ ಎಷ್ಟು ಭಯಾನಕ ಅಂದ್ರೆ ನೂರಾರು ನಾಯಿಗಳಿದೆ ರೋಡ್, ನೂರಾರು ನಾಯಿಗಳು ಪಾಸ್ ಆಗ್ತವೆ. ಎಷ್ಟು ಜನ ಕಾಲು ನೋವು ಸಾವು ನೋವು ಸಂಭವಿಸ್ತಾ ಇದೆ. ನೂರಾರು ನಾಯಿಗಳು ಮಣ್ಣು ಒಳಗಡೆ ಎಷ್ಟಿದೆ ಮೇಡಮ್. ನೋಡಿ ಪಕ್ಕದಲ್ಲಿ ನೋಡಿ ರೇರಿಂಗ್ ಹೌಸ್ಗಳಿದೆ, ಪಕ್ಕದಲ್ಲಿ ಉಳುಮನೆಗಳಿದೆ, ಪಕ್ಕದಲ್ಲಿ ಸಂಸಾರ ಇದೆ. ದಟ್ಟವಾದ ಹೊಗೆ, ಈ ಕುರ್ಲಿಸಿತ ಹೊಗೆ ಹೋಗಿ ಸುಮಾರು ಒಂದು 30,000 ಲೋಡ್ ಟ್ರ್ಯಾಕ್ಟರ್ ಬರೀ ಪೇಪರ್ ಇದೆ, ಪ್ಲಾಸ್ಟಿಕ್ ಪೇಪರ್ ಇದೆ, ಅದನ್ನು ಬೆಂಕಿ ಅಂಟ್ಕೊಂಡು ಹೋಗ್ತಾ ಇದ್ರೆ ಇವತ್ತು ದೇಹಕ್ಕೆ ಎಷ್ಟು ಒಂದು ಹಾನಿ ಆಗ್ತಾ ಇದೆ. ಇನ್ನು ವಿಷಯ ತಿಳಿದು ಘಟನಾ ಸ್ಥಳಕ್ಕೆ ಆಗಮಿಸಿದ ಶಾಸಕ ಬಿಎನ್ ರವಿಕುಮಾರ್ ಅವರು ಗ್ರಾಮಸ್ಥರ ಸಮಸ್ಯೆಗಳನ್ನ ಆಲಿಸಿದ್ದು, ಕಸ ವಿಲೇವಾರಿ ಘಟಕವನ್ನ ಸ್ಥಳಾಂತರಿಸುವ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿ ತಕ್ಷಣ ಪರಿಹಾರ ಕಲ್ಪಿಸುವ ಭರವಸೆಯನ್ನ ನೀಡಿದ್ರು. ಇನ್ನು ಈ ವೇಳೆ ತಹಸೀಲ್ದಾರ್ ಗಗನ ಸಿಂಧು, ಪೌರಾಯುಕ್ತೆ ಅಮೃತ ಗೌಡ ಹಾಗೂ ಚಿಮುಲ್ ನಿರ್ದೇಶಕ ಬಂಕ್ ಮುನಿಯಪ್ಪ ಉಪಸ್ಥಿತರಿದ್ದು ಘಟಕದೊಳಗೆ ತೆರಳಿ ಪರಿಸ್ಥಿತಿಯನ್ನ ಪರಿಶೀಲಿಸಿದ್ರು. ಇದನ್ನೆಲ್ಲ ಖಾಲಿ ಮಾಡಿದ್ರೆ ಇದು ಬರೀ ಅಲ್ಲಿ ಮೆಟೀರಿಯಲ್ ರಿಕವರಿ ಸೆಂಟರ್ ಇರೋದ್ರಿಂದ ಡ್ರೈ ವೇಸ್ಟ್ ಮಾತ್ರ ಇಡ್ತೀವಿ, ಅದೆಲ್ಲ ಪ್ರೊಸೆಸಿಂಗ್ ಆಗುತ್ತೆ, ಮೆಷಿನರೀಸ್ ಅಷ್ಟೇ. ಇದು ಡ್ರೈ ವೇಸ್ಟ್ ಸೆಗ್ರಿಗೇಷನ್ ಮಾತ್ರ ಯೂಸ್ ಮಾಡಲ್ಲ. ಬಟ್ ಅಲ್ಲಿವರೆಗೂ ಇನ್ನೊಂದು 15-20 ದಿನ ಆ ಮೆಷಿನರೀಸ್ ಎಲ್ಲ ಬರೋದು. ವರ್ಷಗಳಿಂದ ಮುಂದುವರೆದ ಸಮಸ್ಯೆಗೆ ಪರಿಹಾರ ಸಿಗದಿದ್ದರಿಂದ ಜನರ ಆಕ್ರೋಶದ ಕಟ್ಟೆ ಹೊಡೆದಿದ್ದು, ಇದೀಗ ಅಧಿಕಾರಿಗಳು ಭರವಸೆಯನ್ನ ನೀಡಿದ್ದು, ಮುಂದಿನ ದಿನಗಳಾದರೂ ಈ ಸಮಸ್ಯೆಗೆ ಮುಕ್ತಿ ಸಿಗುತ್ತಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.